ಸಂಬಂಧಪಟ್ಟಂಗೆ ಏನು ಅಭ್ಯರ್ಥಿ ಫೈನಲ್ ಆಗಿದೆ ಅಂತ ಹೇಳಿ ಇನ್ನು ಯಾವುದು 28ರಲ್ಲಿ ಯಾವುದು ಆಗಿಲ್ಲ ರೀ. 28ರಲ್ಲಿ ಯಾವುದು ಆಗಿಲ್ಲ. ಒಂದೇ ಒಂದು ನಮ್ಮ ಅಧ್ಯಕ್ಷರು ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಶಿವಮೊಗ್ಗಕ್ಕೆ ಶಿವರಾಜ್ ಕುಮಾರ್ ಅವರ ಕುಟುಂಬ ಗೀತಮ್ಮನವ್ರನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಏನಾರ ಅದೊಂದು ಅವರು ಅಭ್ಯರ್ಥಿ ಫೈನಲ್ ಮಾಡಿದರೆ ಮಾಡಿರ್ಬೋದು. ಇನ್ಯಾವುದು ಆದಾಗ ನನಗೆ ಗೊತ್ತಿಲ್ಲಪ್ಪ. ಲೋಕಸಭೆ ಚುನಾವಣೆಗೆ ಮುನ್ನವೇ 3 ಡಿಸೆಂಬರ್ ಆಗಬೇಕು ಅಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥದ್ದು 3 ಡಿಸೆಂಬರ್ ಆಗೋದಿಲ್ಲ, ಈಗ ಸದ್ಯಕ್ಕೆ CM ಮತ್ತೆ ಡಿಸೆಂಬರ್ ಮುಂದುವರಿತೆ ಅಂತೇಳಿ ಏನು ಒತ್ತಾಯ ಮಾಡ್ತೀರ ಅಂತ ಹೇಳಿ ಅಧ್ಯಕ್ಷರು ಹೇಳಿದ ಮೇಲೆ ಅಧ್ಯಕ್ಷರ ಅಭಿಪ್ರಾಯ ಅಂತಿಮ. ಅಲ್ಲ ಸರ್, ನೀವು ಏನು ಒತ್ತಾಯ ಮುಂದುವರಿಸ್ತೀರಾ ಅಥವಾ ಏನಾದರೂ ಆಗಲೇಬೇಕು ಅಂತೇಳಿ ಏನಂತ? ಒತ್ತಾಯ ಅಲ್ಲ, ಮನವಿ. ಅದು ಮನವಿಯನ್ನು ಮುಂದುವರಿಸ್ತಕ್ಕ ಮನವಿಯನ್ನು ಮಾಡ್ತೀವಿ. ಚುನಾವಣೆ ಹಿನ್ನೆಲೆಯಲ್ಲಿ ಹಿತದೃಷ್ಟಿಯಲ್ಲಿ ಮನವಿಯನ್ನು ಮಾಡ್ತೇವೆ. ಆದರೆ ಒಳ್ಳೆಯದು ಅಂತ ಮಾಡೋದಿಲ್ಲ ಅಂತಂದರೆ ಬೇಡ ಬಿಡಿರ್ತೀವಿ ಅಷ್ಟೇ. ನಾವೇನು ಪಕ್ಷದ ದೃಷ್ಟಿಯಿಂದ ಹೇಳ್ತೀನಿ ಹೊರತು ನಾನು ಆಗಬೇಕು ಅಥವಾ ನನಗೆ ಬೇಕಿರೋರು ಯಾರೋ ಆಗಬೇಕು ಅಂತಕ್ಕಂಥದ್ದಲ್ಲ. ಕೆಲವು ಪ್ರೆಸಿಡೆಂಟ್ ಇದೆ. ಲಾಸ್ಟಲ್ಲಿ BJPನಲ್ಲೂ 3 ಜನ ಮಾಡಿದರು. ಈಗ ಮೊನ್ನೆ ಚುನಾವಣೆ ಆದಂಥ ಹೊಸ ರಾಜ್ಯಗಳಲ್ಲೂ ಕೂಡ, ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲೂ ಕೂಡ ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಸಲಹೆಯನ್ನು ಮಾಡಿದ್ದೇನೆ. ನಿನ್ನೆ ಸಭೆ ನೀಡುತ್ತೆ, ಈ ಬಗ್ಗೆ ಏನಾದರೂ ಮನವಿ ಮಾಡುವಂಥದ್ದು ಏನಾದರೂ ಆಗಿದೆ ಸರ್? ಇಲ್ಲಿ ಬೆಂಗಳೂರಲ್ಲಿ ಸುರ್ಜೇವಾಲ ಅವ್ರು ಬಂದ ನಾವು 7 ಜನ ಮಂತ್ರಿಗಳಿದ್ದೋ, 7 ಜನ ಮಂತ್ರಿಗಳು ಕೂಡ ಮನವಿ ಮಾಡಿದ್ದೇವೆ. ಇದಿಷ್ಟು ಏನು ಸಹಕಾರ ಸಚಿವರಂತ ರಾಜಣ್ಣವ್ರು ಮಾತಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಜ ಜೊತೆ ಮಹೇಶ್ ಟಿವಿ ತುಮಕೂರು. ಸಂಬಂಧಪಟ್ಟಂಗೆ ಏನು ಅಭ್ಯರ್ಥಿ ಫೈನಲ್ ಆಗಿದೆ ಅಂತೇಳಿ ಇನ್ನು ಯಾವುದು 28ರಲ್ಲಿ ಯಾವುದು ಆಗಿಲ್ಲ ರೀ. 28ರಲ್ಲಿ ಯಾವುದು ಆಗಿಲ್ಲ. ಒಂದೇ ಒಂದು ನಮ್ಮ ಅಧ್ಯಕ್ಷರು ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಶಿವಮೊಗ್ಗಕ್ಕೆ ಶಿವರಾಜ್ ಕುಮಾರ್ ಅವರ ಕುಟುಂಬ ಗೀತಮ್ಮನವ್ರನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಏನಾರ ಅದೊಂದು ಅವರು ಅಭ್ಯರ್ಥಿ ಫೈನಲ್ ಮಾಡಿದರೆ ಮಾಡಿರ್ಬೋದು. ಇನ್ಯಾವುದು ಆದಾಗ ನನಗೆ ಗೊತ್ತಿಲ್ಲಪ್ಪ. ಲೋಕಸಭೆ ಚುನಾವಣೆಗೆ ಮುನ್ನವೇ 3 ಡಿಸೆಂಬರ್ ಆಗಬೇಕು ಅಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥದ್ದು 3 ಡಿಸೆಂಬರ್ ಆಗೋದಿಲ್ಲ, ಈಗ ಸದ್ಯಕ್ಕೆ CM ಮತ್ತೆ ಡಿಸೆಂಬರ್ ಮುಂದುವರಿತೆ ಅಂತೇಳಿ ಏನು ಒತ್ತಾಯ ಮಾಡ್ತೀರ ಅಂತ ಹೇಳಿ ಅಧ್ಯಕ್ಷರು ಹೇಳಿದ ಮೇಲೆ ಅಧ್ಯಕ್ಷರ ಅಭಿಪ್ರಾಯ ಅಂತಿಮ. ಅಲ್ಲ ಸರ್, ನೀವು ಏನು ಒತ್ತಾಯ ಮುಂದುವರಿಸ್ತೀರಾ ಅಥವಾ ಏನಾದರೂ ಆಗಲೇಬೇಕು ಅಂತೇಳಿ ಏನಂತ? ಒತ್ತಾಯ ಅಲ್ಲ, ಮನವಿ. ಅದು ಮನವಿಯನ್ನು ಮುಂದುವರಿಸ್ತಕ್ಕ ಮನವಿಯನ್ನು ಮಾಡ್ತೀವಿ. ಚುನಾವಣೆ ಹಿನ್ನೆಲೆಯಲ್ಲಿ ಹಿತದೃಷ್ಟಿಯಲ್ಲಿ ಮನವಿಯನ್ನು ಮಾಡ್ತೇವೆ. ಆದರೆ ಒಳ್ಳೆಯದು ಅಂತ ಮಾಡೋದಿಲ್ಲ ಅಂತಂದರೆ ಬೇಡ ಬಿಡಿರ್ತೀವಿ ಅಷ್ಟೇ. ನಾವೇನು ಪಕ್ಷದ ದೃಷ್ಟಿಯಿಂದ ಹೇಳ್ತೀನಿ ಹೊರತು ನಾನು ಆಗಬೇಕು ಅಥವಾ ನನಗೆ ಬೇಕಿರೋರು ಯಾರೋ ಆಗಬೇಕು ಅಂತಕ್ಕಂಥದ್ದಲ್ಲ. ಕೆಲವು ಪ್ರೆಸಿಡೆಂಟ್ ಇದೆ. ಲಾಸ್ಟಲ್ಲಿ BJPನಲ್ಲೂ 3 ಜನ ಮಾಡಿದರು. ಈಗ ಮೊನ್ನೆ ಚುನಾವಣೆ ಆದಂಥ ಹೊಸ ರಾಜ್ಯಗಳಲ್ಲೂ ಕೂಡ, ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲೂ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಸಲಹೆಯನ್ನು ಮಾಡಿದ್ದೇನೆ. ನಿನ್ನೆ ಸಭೆ ನೀಡುತ್ತೆ, ಈ ಬಗ್ಗೆ ಏನಾದರೂ ಮನವಿ ಮಾಡುವಂಥದ್ದು ಏನಾದರೂ ಆಗಿದೆ ಸರ್? ಇಲ್ಲಿ ಬೆಂಗಳೂರಲ್ಲಿ ಸುರ್ಜೇವಾಲ ಅವ್ರು ಬಂದ ನಾವು 7 ಜನ ಮಂತ್ರಿಗಳಿದ್ದೋ, 7 ಜನ ಮಂತ್ರಿಗಳು ಕೂಡ ಮನವಿ ಮಾಡಿದ್ದೇವೆ. ಇದಿಷ್ಟು ಏನು ಸಹಕಾರ ಸಚಿವರಂತ ರಾಜಣ್ಣವ್ರು ಮಾತಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಜ ಜೊತೆ ಮಹೇಶ್ ಟಿವಿ ತುಮಕೂರು.